ವೀಕ್ಷಕರೇ ನಮಸ್ತೆ. ನಾವೀಗ ಇರುವಂಥದ್ದು ಮಡಪ್ಪಡಿ ಗ್ರಾಮದ ಪೂಂಬಾಡಿ ಭಾಗದಲ್ಲಿ ನಾವಿದ್ದೇವೆ. ನೀವು ಗಮನಿಸಿದಿರಿ, ನನ್ನ ಹಿಂಬದಿ ಏನು ತೋಟಗಳು ಕಾಣಿಸ್ತಿದೆ. ಕೊಕ್ಕೋ ತೋಟಗಳು ಮತ್ತು ಬೀಜದ ತೋಟಗಳು ಕಾಣಸಿಗ್ತಿದೆ. ಸುಮಾರು 10-15 ವರ್ಷಗಳ ಹಿಂದೆ ಇಲ್ಲಿ ಅಡಿಕೆ ತೋಟಗಳು ರಾರಾಜಿಸ್ತಾ ಇದ್ದವು. ಅಡಿಕೆ ತೋಟಗಳು ಅನೇಕರ ಒಂದು ಆರ್ಥಿಕ ವ್ಯವಸ್ಥೆಗೆ ಅದೊಂದು ಸಹಕಾರಿಯಾಗಿತ್ತು. ಆದರೆ ಹಳದಿ ರೋಗ ಬಂದು ಸಂಪೂರ್ಣವಾಗಿ ಕಳೆದುಕೊಂಡಿರುವಂಥದ್ದು, ಏನು ಅಡಿಕೆ ತೋಟವೇ ಇಲ್ಲ. ಆದರೆ ಅದರ ಬದಲಿಗೆ ಅಂದರೆ ಪರ್ಯಾಯವಾಗಿ ಇದೀಗ ಅಲ್ಲಿ ತೆಂಗಿನ ಗಿಡಗಳನ್ನು ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಡಿಕೆಗೆ ಪರ್ಯಾಯವಾಗಿ ಯಾವುದೇ ಕೃಷಿ ಇನ್ನೂ ಕೂಡ ಅವರ ಆರ್ಥಿಕ ಬದುಕನ್ನು ಇನ್ನೂ ಕೂಡ ಮಾಡಲಿಲ್ಲ. ಆದರೆ ಇದೀಗ ತಲೆದೋರಿರುವಂಥದ್ದು ಕಾಡಾನೆಗಳ ಹಾವಳಿ. ನಾನು ಇದೇ ಭಾಗದಕ್ಕೆ ಬಂದು ಒಂದು ವರದಿಯನ್ನು ಮಾಡಿದ್ದೆ. ಈ ಭಾಗದಲ್ಲಿ ಇಟ್ಟಿದ್ದ ದ್ವಿಚಕ್ರ ವಾಹನವನ್ನು ಕೂಡ ಒಂದು ಕಾಡಾನೆ ಹಾನಿಗೊಳಿಸಿತ್ತು. ಅದರ ಜೊತೆಗೆ ದಾರಿಯ ಏನು ಕೆಲಸ ಮುಗಿಸಿ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಯುವಕನೋರ್ವ ಆನೆಯ ಅಪಾಯದಿಂದ ಪಾರಾಗಿದ್ದರು. ಈ ಒಂದು ವರದಿಯನ್ನು ನಾನು 1 ವರ್ಷದ ಹಿಂದೆ ಇದೇ ಭಾಗದಲ್ಲಿ ಮಾಡಿದ್ದೆ. ಆದರೆ ಈ ಬಾರಿ ಮತ್ತೆ ಕಾಡಾನೆಗಳು ಹಾವಳಿ ಜಾಸ್ತಿ ಆಗಿರುವಂಥದ್ದು. ಕಳೆದ 4 ದಿನಗಳಿಂದ ನಿರಂತರವಾಗಿ ಕಾಡಾನೆಗಳ ಅಟ್ಟಹಾಸ ಮಿತಿಮಿತ್ತಾ ಇರುವಂಥದ್ದು, ರನ್ನ ಕೇಕೆ ಹಾಕಿರುವಂಥದ್ದು ನೀವು ಗಮನಿಸ್ತಾ ಇರುವಂಥದ್ದು. ಇದು ಆನೆಗಳು ಬಂದಿರತಕ್ಕಂತಹ ದಾರಿಗಳು. ನೀವು ಗಮನಿಸಿದಿರಿ, ಇಲ್ಲಿ ಗಣಪಯ್ಯ ಗೌಡ ಪೂಂಬಾಡಿ ಅನ್ನೋರಿದ್ದಾರೆ. ಅವರು ನಿಂತಹ ಜಾಗದಲ್ಲಿ ಸೋಲಾರ್ ಬೇಲಿಯನ್ನು ಅಳವಡಿಸಿದ್ರು. ಕಳೆದ ವರ್ಷ ಆನೆ ದಾಳಿ ನಡೆದಂತಹ ನಂತರ ಇಲ್ಲೊಂದು ಸೋಲಾರ್ ಬೇಲಿಯನ್ನು ಅಳವಡಿಸಿದ್ರು. ಆದರೆ ಮೊನ್ನೆ ಈ ಸೋಲಾರ್ ಬೇಲಿಯನ್ನು ಕೆಡವಿ ಆನೆಗಳು ನುಗ್ಗಿರುವಂಥದ್ದು ಅನೇಕ ಕೃಷಿಯನ್ನು ನಾಶ ಮಾಡಿವೆ. ಸುಮಾರು 4 ವರ್ಷದ ಫಸಲು ಬರತಕ್ಕಂತಹ ಸುಮಾರು 60ರಿಂದ 65 ತೆಂಗಿನ ಸಸಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿರುವಂಥದ್ದು. ಸುಮಾರು 4-5 ಕುಟುಂಬಗಳಿಗೆ ಸೇರಿರುವಂತಹ ತೋಟದಲ್ಲಿ ನಾಶ ಮಾಡಿರುವಂಥದ್ದು. ಅದರ ಜೊತೆಗೆ ಬಾಳೆ ಗಿಡಗಳನ್ನು ನಾಶ ಮಾಡಿರುವಂಥದ್ದು, ಏನು ಕೊಕ್ಕೋ ಗಿಡಗಳನ್ನು ನಾಶ ಮಾಡಿರುವಂಥದ್ದು. ಹೀಗಾಗಿ ಈ ಭಾಗದವರು ಇದೀಗ ಮತ್ತೆ ಕಾಡಾನೆಗಳ ಸಂಕಷ್ಟದಿಂದ ತೀವ್ರ ನೊಂದಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನಷ್ಟು ಈ ಬಗ್ಗೆ ಇವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದನ್ನು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಈ ಭಾಗದ ಕೃಷಿಕರು ಒಂದಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ. ಅದರ ಜೊತೆಗೆ ಈ ಭಾಗದ ಪ್ರಮುಖರು ಕೂಡ ಇಲ್ಲಿ ಸೇರಿದ್ದಾರೆ. ಈ ಭಾಗದಲ್ಲಿ ಕಾಡಾನೆಗಳಿಂದ ಏನೇನು ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ, ಏನೆಲ್ಲ ನಷ್ಟವನ್ನು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಾನು ಜಯಪ್ರಕಾಶ್ ಭೂವಣಿಂದ. ಮೊನ್ನೆ 9 ಆನೆ ಬೆಳಿಗ್ಗೆ ರಾತ್ರಿ ಬಂದು 1:30 ಗಂಟೆಗೆ ನನಗೆ ಪಕ್ಕದ ಮನೆಯವರು ಫೋನ್ ಮಾಡಿದರು, ನಿಮ್ಮ ತೋಟದಲ್ಲಿ ಆನೆ ಉಂಟು ಅಂತ. ಹಾಗೆ ಹೋಗುವಾಗ 9 ಆನೆಗಳು ತೆಂಗಿನ ಮರ ತಿಂತಾಯಿತ್ತು. ಹಾಗೆ ನಾನು ಗರ್ನಲು ಹೊಡೆದಿದ್ದೇನೆ. ಅವರು ನನ್ನ ಗೇಟು ನೂಕೊಂಡು ಹೋಗಿ ಅಲ್ಲಿ ಹೊಳೆ ಬದಿಯಲ್ಲಿದ್ದರು. ನಾನು ನಾಯಿ ಬೊಗಳುದು ಅಂತ ಹೋಗಿ ನೋಡುವಾಗ 9 ಆನೆಗಳು ಹೊಳೆ ಬದಿಯಲ್ಲಿತ್ತು. ಅದರಲ್ಲಿ 5 ಆನೆ ದಿನೇಶ್ ಮಾಡ್ಪಡೆ ಅವ್ರ ತೋಟಕ್ಕೆ ಹೋಗಿದೆ. ಆದರೆ 3 ಆನೆ ಅಲ್ಲಿ ಹೊಳೆ ಬದಿಯಲ್ಲಿ, ದೊಡ್ಡ ಆನೆ ಅದಕ್ಕೆ ಹತ್ತಿಗಾಗದೆ ಅಲ್ಲೇ ಇತ್ತು. ಹಾಗೆ ನನಗೆ ವಾಪಸ್ ಫೋನ್ ಮಾಡಿ 3/4 ಗಂಟೆ ನಿಮ್ಮ ಆಚೆ ಬಂತು ಆನೆ ಅಂತ. ಹಾಗೆ ನಾನು ಗರ್ನಲ್ಲಿ ತಗೊಂಡೋಗಿ ನನ್ನ ಅಗರ್ ಪಕ್ಕದಲ್ಲಿ ನಿಂತಿರುವಾಗ ಅಲ್ಲಿ ದೊಡ್ಡ ಒಂದು ಆನೆ ನಿಂತಿತ್ತು. ಹಾಗೆ ನನ್ನ ನಾಯಿಗಳು ಹೋಗಿ ಅದರ ಹತ್ರ ಬಗಳುವಾಗ ಆನೆ ನನ್ನ ಮೇಲೆ ಬಂತು. ನಾನು ದೂರದಿಂದ ಗರ್ನಲ್ಲಿ ಹೊತ್ತಿದ್ದೆ, ಆದರೂ ನನ್ನ ಮೇಲೆ ನಾನು ಓಡುವಾಗ ನನ್ನ ಲೈಟು, ನನ್ನ ಕೈಯಲ್ಲಿದ್ದ ಕತ್ತಿ ಚಪ್ಪಲೆಲ್ಲ ಕಮ್ಮಿಗೆ ಅಂಟುದು ಅದು ಇದಾಯಿತು. ಅದು ನಾನು ಮನೆಗೆ ನನ್ನ ಮಗ ಇದ್ದ, ನೀನು ಓಡುವಾಗ ಮನೆ ಸೇರಿಕ, ನನ್ನ ಜೀವ ಹೋಯ್ತು ಅಂತ ಹೇಳಿದೆ. ಹಾಗೆ ಈ ದಿನೇಶ್ ಮಾಡ್ಪಡೆಯವರು ಹೋದ ಆನೆ ತೋಟಕ್ಕೆ ವಾಪಸ್ ನನ್ನ ಗೇಟ್ ಮುರಿದು ನಾನು 1 ವಾರಕ್ಕೆ ಮೊದಲು ಕಮ್ಮಿನ ತಟ್ಟೆ ಕೊಯ್ದು ಹಾಕಿದೆ, ಸೌದೆಗೆ ಇದು ಅಂತ. ನಾನು ಓಡಿ ಬರುವಾಗ ಈ 5 ಆನೆ ಆ ಕಮ್ಮಿನ ತಟ್ಟೆ ಮೇಲೆ ಓಡುವಾಗ ನನಗೆ ಹಿಂದೆ ಅಂದೇಳಿ ಆನೆ ಬಂತು ಅಂತೇಳಿ ನನ್ನ ಮಗನ ಹತ್ರ, ನೀನು ಹೋಗು ಮರ, ನಾನು ಈ ಸಲ ಬದುಕುದಿಲ್ಲ ಅಂತ. ಮತ್ತೆ ಮನೆಗೆ ಹೋಗಿ ಒಳಗೆ ಹೆಂಡತಿ ಒಂಚೂರು ನೀರು ತಂದು ಕೊಟ್ಲು. ಅಷ್ಟು ನನಗೆ ಇದಾಗಿತ್ತು. ನೀರು ಈಗ ಕೊಡಬೇಡ ಮಾಡಿದೆ, ಮೊದಲೇ ಹಾರ್ಟ್ ಅಟ್ಯಾಕ್ ಜೋರಾಗಿದೆ, ಈಗ ಕೊಡಬೇಡ ಅಂತ ಹೇಳಿದರೆ. ಹಾಗೆ ಪಕ್ಕದ ಮನೆಯವ್ರು ವಾಪಸ್ ಫೋನ್ ಮಾಡಿ, ನೀವು ಇನ್ನು ವಾಪಸ್ ಹೋಗಬೇಡ, ಅಲ್ಲಿ ಅರ್ಧ ಗಂಟೆ ಅಲ್ಲಿ ಬೊಬ್ಬೆ ಹೊಡಿತಾ ಉಂಟು, ಆಮೇಲೆ ತುಂಬ ಗಲಾಟೆ ಮಾಡ್ತಾರೆ. ನಾನು ಮತ್ತೆ ಬರಲಿಲ್ಲ. ಬೆಳಿಗ್ಗೆ ಹೋಗಿ ನೋಡುವಾಗ ಫುಲ್ಲು ತೆಂಗಿನ ಮರ ಮತ್ತು ಬಲ್ಲೆ ಎಲ್ಲ ಹೊಡಿ ಮಾಡಿ ಹೋಗಿದೆ. ಹಾಗೆ ನಮಗೆ ರಾತ್ರಿ 6 ಗಂಟೆ ಆದ ಮೇಲೆ ನಮಗೆ ನಿದ್ರೆ ಸ್ನಾನಗಿನೇ ಯಾವುದಿಲ್ಲ. ನಾಯಿ ಬೊಗಳುದು, ನಾವು ತೋಟಕ್ಕೆ ಹೋಗೋದು. ಅದೇ ನೋಡಿ, ನಾನೊಂದು 60,000 ರೂಪಾಯಿ ಖರ್ಚು ಮಾಡಿ ನನ್ನ ತಂದೆ ಬಿಡಿ ನನ್ನ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಆದರೆ ವಾಪಸ್ಸಿಗೆ ರಿನ್ಯೂವಲಿಂಗ್ ಅಂತೇಳಿ ಇಟ್ಟುಕೊಂಡಿದ್ದಾರೆ. ಆದರೆ ನಮಗೆ ಬೆಡಿ ಒಂದು ಇದ್ದರೆ ಜಾಲಂದಾರ ಗುಂಡೊಡಿಬೇಕಲ್ಲ. ಮೊನ್ನೆ ನೋಡಿ ಆನೆ ಹತ್ರ ಹೋಗಿ ನಾನು ಗರ್ನಲ್ಲಿ ಹೊಡಿ ಅಂತ ಹೋಗಿದ್ದೆ, ಆನೆ ಬೆರೆಸ್ಕೊಂಡು ನನ್ನನ್ನು ಕೊಂದಿದ್ರೆ. ಹಾಗಾದ್ರೆ ತಂದೆ ಬೇಡಿ ನಾ ಮಗನಿಗೆ ಕೊಡದೆ ಇವರು ಸುಮ್ಮನೆ ನಮ್ಮನ್ನು ದುಡ್ಡು ತಗೊಂಡು ಆಟ ಆಡಿಸೋದು ಅಂದರೆ, ಹಾಗಾದ್ರೆ ನಾವು ಎಲ್ಲಿ ಸಾಯ್ಬೇಕಾ? ನಮಗೂ ಮಕ್ಕಳು ಇದ್ದಾರೆ,
ಇದ್ದ ತೋಟ ಹಳದಿ ಎಲೆ ಚುಕ್ಕಿಂತ ಹೋಗಿದೆ, ಇನ್ನು ನಾವು ಬದುಕುದು ಹೇಗೆ? ಅಲ್ಲ, ವಿಷಯ ಹೌದಲ್ಲ? ಹಾಗಂದ್ರೆ ದಯಮಾಡಿ ಇನ್ನು ಮುಂದೆ ಫಾರೆಸ್ಟ್ನವರು ಬಂದು ನಮಗೆ ಏನಾದರೂ ಅದಕ್ಕೆ ಒಂದು ಬೇಲಿನ ವ್ಯವಸ್ಥೆ ಏನಾದ್ರು ಮಾಡಿಕೊಟ್ರೆ ಭಾರಿ ಒಳ್ಳೇದಿತ್ತು. ಇಲ್ಲ, ನಮಗೆ ನಿದ್ದೆ ಇಲ್ಲ, 1 ಗಂಟೆ ಬಂದು ಮಲಗೋದು, ವಾಪಸ್ ಲೈಟ್ ಹಾಕೋದು, ಹತ್ತಿರ ಹೋಗ್ಲಿಕ್ಕೆ ಧೈರ್ಯ ಬರೋದಿಲ್ಲ. ಹಾಗಾದ್ರೆ ಅದನ್ನಾಗಿ ಫಾರೆಸ್ಟ್ನವ್ರು ಏನಾದ್ರು ಒಂದು ನಮಗೆ ಈ ಪೂಂಬಾಡಿ ಏರಿಯಾ ಸೆಟ್ಟಿ ಮಜಲಕ್ಕೊಂದು ಮಾಡಿ ಕೊಡಲೇಬೇಕು ಅಂತ. ನಮಸ್ಕಾರ, ನನ್ನ ಹೆಸರು ವಿಜೇತ್ ಪುಂಬಡಿ. ಈ ಆನೆಗಳು ಅದೇ ಅವರು ಪ್ರಶಾಂತ್ ಪುಂಬಡಿ ಅವರು ಹೇಳಿದಾಗ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ದಾಳಿ ಮಾಡ್ತಾ ಉಂಟು. ಆದರೆ ಇದಕ್ಕಿಂತ ಹಿಂದಿನ ವರ್ಷಗಳು ಬರ್ತಾ ಇತ್ತು ಆನೆಗಳು, ಆದರೆ ಈ ಥರದ ನಿರಂತರವಾಗಿ ಬರ್ತಾ ಇದ್ದಿಲ್ಲ. 1 ಸತಿ 2 ಸತಿ ಬಂದು ಒಂದು ಸ್ವಲ್ಪ ಅಡಿಕೆ ಗಿಡಗಳು, ಒಂದು ತೆಂಗಿನ ಮರ ನಾಶ ಮಾಡ್ತಾ ಇತ್ತು. ಆದರೆ ಈ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು, ಅದರಲ್ಲಿ ಈ ಸಲ ತುಂಬ ನಷ್ಟ ಆಗಿದೆ. ಒಂದು 60 ತೆಂಗಿನ ಮರಗಳಷ್ಟು ಹೋಗಿದೆ. ಈಗ ಅದೇ ಮೊನ್ನೆ ಬಂದ ಶನಿವಾರ ರಾತ್ರಿ ಬಂದದರಲ್ಲಿ ನಂದು ಸೋಲಾರ್ ಬೇಲಿ ನಾಶ ಮಾಡಿದೆ. ಅದಕ್ಕಿಂತ ಮುಂಚೆ 2 ಸಲ ಸಹ ಸೋಲಾರ್ ಬೇಲಿ ನಾಶ ಮಾಡಿ ಒಳಗಡೆ ಬಂದಿದೆ ಆನೆ. ಈ ಸಲದಲ್ಲಿ ಸೋಲಾರ್ ಬೇಲಿ ನಾಶ ಮಾಡಿದಲ್ಲದೆ 5 ತೆಂಗಿನ ಮರ, ಒಂದು 15 ಜೆಟ್ ಪಾಯಿಂಟ್ಗಳು, ಒಂದು 10 ಅಡಿಕೆ ಮರಗಳನ್ನು ನಾಶ ಮಾಡಿದೆ. ಈ ಸಲ ಮನೆಯಿಂದ ಮೇಲ್ಭಾಗದಲ್ಲಿ ಬಂದಿತ್ತು, ಅಂದರೆ ಮುಂಚೆ ಮೇಲ್ಭಾಗದಲ್ಲಿ ಬರ್ತಾ ಇದ್ದಿಲ್ಲ. ಈ ಸಲದಿಂದ ಮೇಲ್ಭಾಗಕ್ಕೂ ಬಂದು ನಮಗೆ ಹೋಗದ ಪರಿಸ್ಥಿತಿ. ಈಗ ಒಂದು ಬೆಳಿಗ್ಗೆ ಒಂದು 7 ಗಂಟೆಗೆ ತೋಟಕ್ಕೆ ಹೋಗ್ಲಿಕ್ಕೆ ಒಂಥರ ಭಯ ಆಗ್ತಾ ಉಂಟು ನಮಗೆ. ಆನೆಗಳಿಗೆ ಇರ್ತಾವ ತೋಟದೊಳಗಡೆ. ಹೀಗಾದರೆ ನೆಕ್ಸ್ಟ್ ಮನುಷ್ಯನ ಪ್ರಾಣಹಾನಿ ಆಗ್ಬೋದು ಅಂತ ಕಾಣ್ತದೆ ಈ ಥರ ಆನೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟ್ ಇಲಾಖೆಯವರಿಗೆ ಹೇಳ್ತಾ ಇರೋದು, ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಕೊಡಬೇಕು. ಈಗ ಇಲಾಖೆಯವರು ಅವರ ಫಾರೆಸ್ಟಿಗೆ ಏನಾದರೂ ನಷ್ಟ ಅಂದರೆ ಯಾವ್ದಾದ್ರು ಬೆಂಕಿ ಅನಾಹುತ ಆದರೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಆದರೆ ನಮಗೆ ಆ್ಯಕ್ಷನ್ ಏನಾದರೂ ನಷ್ಟ ಆದಾಗ ಅವರು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾ ಇಲ್ಲ. ನಾವು 1 ವಾರ 2 ವಾರ ಅಲಿಬೇಕು ಅವರ ಡಿಪಾರ್ಟ್ಮೆಂಟ್ಗಳಿಗೆ. ಇವಾಗ ನೋಡಿ, ಮೊನ್ನೆ ಅದಕ್ಕಿಂತ 1 ತಿಂಗಳ ಹಿಂದೆ ಆನೆ ಬಂದಿತ್ತು. ಅದರ ನಷ್ಟ ಪರಿಹಾರಕ್ಕೆ ನಾನು ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ಲ ಅಪ್ಲಿಕೇಶನ್ಗಳನ್ನು ಕೊಟ್ಟು, ಆದರೂ ಅವರು ಅದನ್ನು ಆ್ಯಕ್ಷನ್ ತಗೊಳ್ಳಿಲ್ಲ. ಇನ್ನು ಇವಾಗ ಕೇಳಿದರೆ ಅದು ಸ್ವಲ್ಪ ಒಣಗಿ ಹೋಗಿದೆ. ಇವರು ಬರುವುದೇ ಸ್ವಲ್ಪ ಲೇಟು. ಗ್ರೌಂಡ್ ಲೆವೆಲಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರು ಓಕೆ ನಮಗೆ ಇದು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆದರೆ ಅದರ ಮೇಲ್ಮಟ್ಟದ ಅಧಿಕಾರಿಗಳು, ರೇಂಜರ್ ಆಗಿರ್ಬೋದು, ACF, DCF, ಈವನ್ ಅರಣ್ಯ ಸಚಿವರಿಗೂ ಕೂಡ ನಾನು ಡೈರೆಕ್ಟಾಗಿ ಮನವಿ ಮಾಡ್ತಾ ಇದ್ದೇನೆ. ನಮಗೊಂದು ಶಾಶ್ವತವಾಗಿ ಒಂದು ಪರಿಹಾರ ಕೊಡಬೇಕು. ಒಂದು ಹ್ಯಾಂಗಿಂಗ್ ಫೆನ್ಸ್ ಅಥವಾ ದೊಡ್ಡ ಆನೆ ಕಂದಾಗ ಅಥವಾ ರೈಲಿಂಗ್ ಫೆನ್ಸ್ ಅಡ್ಡ ತಡೆಗೋಡನ್ನು ಹಾಕಿ ಒಂದು ಇನ್ನು ನೆಕ್ಸ್ಟ್ ಮುಂದೆ ಏನು ಪ್ರಾಣಹಾನಿ ಆಗುವುದನ್ನು ತಡಿಬೇಕು ಅಂತ ಒಂದು ಅರಣ್ಯ ಸಚಿವರಲ್ಲಿ ಡೈರೆಕ್ಟಾಗಿ ಮನವಿ ಮಾಡ್ತಾ ಇದ್ದೇನೆ. ಈಗಾಗಲೇ ಎಲ್ಲರೂ ಹೇಳಿದಾಗೆ ಆನೆ ಸಮಸ್ಯೆ ಅಂದರೆ ಸಮಸ್ಯೆಗಳನ್ನು ಹೇಳೋದು ಮಾತ್ರ ಆಯಿತು. ಇಷ್ಟು ವರ್ಷಗಳ ಕಾಲ ನಾವು ಸಮಸ್ಯೆಯನ್ನೇ ಹೇಳ್ತಾ ಬಂದೇವೆ. ಈ ಸಮಸ್ಯೆಗಳಿಗೆ ನಾವು ಇವತ್ತೇನು ಅಂತೇಳಿ ಉತ್ತರ ಕಂಡುಕೊಳ್ಳಲೇಬೇಕು ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಈಗ ವಿಜೇತ್ ಹೇಳಿದಾಗೆ, ಜಯಪ್ರಕಾಶರು ಹೇಳಿದರು, ನಮಗೆ ಗನ್ ಲೈಸೆನ್ಸ್ ಕೊಟ್ಟದ್ದೇ ಬೆಳೆ ರಕ್ಷಣೆಗೆ, ಅದನ್ನೀಗ ರಿನ್ಯೂವಲ್ ಮಾಡ್ತಾ ಇಲ್ಲ. ವಿಜೇತ್ ಹೇಳಿದ ಇಲಾಖೆಗೆ ಗ್ರೌಂಡ್ ಲೆವೆಲ್ ಇರುವ ಗಾರ್ಡ್ರು ಫಾರೆಸ್ಟು ರಾತ್ರಿ 12 ಗಂಟೆವರೆಗೆ ನಮ್ಮ ಜೊತೆಯಲ್ಲಿ ಇರ್ತದೆ. ಆದರೆ ಆಫೀಸಿಗೆ ಹೋದ ನಂತರ ಅವರ ವರ್ತನೆ ಬೇರೆ ಆಗ್ತದೆ. ನಿಮ್ಮದು ಒಣಗಿ ಹೋಗಿದೆ, ಈಗ ಗಾರ್ಡ್ರು ಬಂದಿದ್ದಾರೆ, ACF ಬರ್ತಾರೆ ನಿಮ್ಮ ತೋಟ ನೋಡಲಿಕ್ಕೆ, ಇಂದುವರೆಗೆ ಬರಲಿಲ್ಲ. ಬರುವಂಥ ಅವಶ್ಯಕತೆ ಇಲ್ಲ. ಈಗ ಅವರಿಗೆ ಗಾರ್ಡ್ರು ಫಾರೆಸ್ಟು ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟನ್ನು ನೋಡಿ ಆದರೂ ಪರಿಹಾರ ಕೊಡ್ಬೋದು. ಮತ್ತೊಂದು ಏನು ಹೇಳಿದೆ, ಈಗ ತೆಂಗಿನ ಮರ, ಒಂದು ತೆಂಗಿನ ಮರಕ್ಕೆ 1,000. ಈಗ ಶಿವಪ್ಪ ಗೌಡ್ರಿಗೆ ಕಳೆದ ವರ್ಷ ಮುರದಲ್ಲಿಗೆ 1,000ದಾಗೆ 16,300 ಬಂದಿದೆ. ಅದಕ್ಕೆ ಅವರಿಗೆ ವರ್ಷಕ್ಕೆ ಹೊಡೆಯುವಂಥ ಗರ್ನಲ್ಲಿಗೆ ಸಾಕಾಗೋದಿಲ್ಲ ಅಂತ ಅವರೇ ಹೇಳ್ತಾರೆ. ಅದು ಸತ್ಯದ ಮಾತು. ಮತ್ತು ಇನ್ನೊಂದು ಏನು ಹೇಳಿದರೆ, ಈಗ ಒಂದು ತೆಂಗಿನ ಮರ ಮುರಿದ ಕೂಡಲೇ ಅಥವಾ ಹಾನಿ ನಾಶ ಮಾಡಿದ ಕೂಡಲೇ ಆ 4 ವರ್ಷ ಅವ ಬೆಳೆದಂಥ ಕಷ್ಟ ಮತ್ತು ಅದಕ್ಕೆ ಮಾಡಿದಂಥ ಖರ್ಚು ಅದು 1,000 ಸಾಕಾಗೋದಿಲ್ಲ ಕನಿಷ್ಠ. ಯಾಕೆಂದರೆ ಅದರ ಒಂದು ದುಪ್ಪಟ್ಟು ಅಥವಾ 4 ಪಟ್ಟು ಹೆಚ್ಚು ಕೊಟ್ಟರೆ ಒಂದು 10,000, ಒಂದು ಗಿಡಕ್ಕೆ 10,000 ಕೊಟ್ಟರೆ ಅದು ಓಕೆ ಅಂತ ಹೇಳ್ಬೋದು. ಯಾಕೆಂದರೆ ಇನ್ನೂ ಅವ 4 ವರ್ಷ ದುಡಿಬೇಕು. ಆ ಒಂದು ಗಿಡ ಮಾಡಬೇಕಾದ್ರೆ ಇನ್ನೂ ಅವ 4 ವರ್ಷ, ಆಗ ಇವನ ಆಯುಸ್ಸೇ ಮುಗ್ದಿರ್ತದೆ. ಇಂಥ ಸಮಸ್ಯೆಗಳನ್ನು ನಾವು ಹೇಳೋದಲ್ಲ. ಈಗ ನಾವೇನು ಆಗ್ರಹಿಸು ಅಂತೇಳಿದರೆ, ಯಾವುದೇ ಸರ್ಕಾರ ಬರಲಿ, ನಮಗೆ ನಿಶ್ಚಿತವಾದ ಪರಿಹಾರ ಬೇಕೇ ಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಈಗ ನಾವೊಂದು ಟಾರ್ಗೆಟ್, ಈಗ ನಾವೊಂದು ಮನವಿ ಕೊಟ್ಟು, ಎಲ್ಲ ಪಕ್ಷದ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಇಲ್ಲಿದ್ದಾರೆ, ಅವರಿಗೊಂದು ಮನವಿ ಕೊಟ್ಟು ಮುಂದಿನ ದಿನ ನಾವು ಇನ್ನೂ ಮತದಾನ ಬಯಸ್ಕರೋದು. ಈಗ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ಮಡಪ್ಪಾಡಿ ಏರಿಯಾದವರು ಯಾವಾಗಲೂ ಹೇಳ್ತಾರೆ ಆನೆ ಹಾವಳಿ ಬಗ್ಗೆ, ಪ್ರತಿ ಗ್ರಾಮ ಸಭೆಗಳಲ್ಲಿ ಹೇಳಿದ್ದಾರೆ. ಇಂದುವರೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗಲಿಲ್ಲ. ಈ ಸಾರಿ ನಮಗೆ ಆ ಪರಿಹಾರ ಆಗಲೇಬೇಕು. ಜೂನ್ 30ರೊಳಗೆ ನಮಗೆ ಸೂಕ್ತ ಪರಿಹಾರ, ಅಂದರೆ ಫೆನ್ಸಿಂಗ್ ಆಗ್ಬೋದು, EPT ಆಗ್ಬೋದು. EPT ಮಾಡಿದ್ದಾರೆ. ಇನ್ನೂ ನಾವು EPT ಅವರು ಕಾಂಟ್ರಾಕ್ಟ್ ಮಾಡಿದಾಗ ನಾವೇ ನಿಂತು ಮಾಡಿಸ್ತೇವೆ. ಆ ಅಳತೆ ಸರ್ಕಾರದಲ್ಲಿ ಯಾವ ಅಳತೆ ಉಂಟು ಆ ಅಳತೆಯಲ್ಲೇ ಮಾಡ್ತೇವೆ. ಇದೇನು ಅಂತೇಳಿದರೆ, ಕಣಿ ತೋಡಿದಾಗ EPT ಮಾಡಿ ಪ್ರಯೋಜನ ಇಲ್ಲ ಆನೆಗೆ. ಇಲ್ಲೀಗ ನಮ್ಮಲ್ಲೆಲ್ಲ EPT ಉಂಟು. ಆ EPTಯನ್ನು ಅದು ಒಂದೇ ಕಾಲಲ್ಲಿ ಆಚೆ ದಾಡ್ತದೆ. ಅಂಥ EPT ಮಾಡಿ ಪ್ರಯೋಜನ ಇಲ್ಲ. ನಾವೇ ಉಸ್ತುವಾರಿ ನಿಂತು ಅವರಲ್ಲಿ ಮಾಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಮತ್ತು ಮಾಡಲೇಬೇಕು. ನನ್ನ ಹೆಸರು ಪ್ರಜ್ಞಾ.
ಇದು ಮೊನ್ನೆ ನಮ್ಮ ಇಲ್ಲಿ ತೋಟಕ್ಕೆಲ್ಲ ಆನೆ ಬಂದು ಎಲ್ಲ ಬೆಳೆ ಹಾನಿಗಳನ್ನೆಲ್ಲ ಮಾಡಿದೆ. ತೆಂಗು ಎಲ್ಲ ಇದು ತೆಂಗನ್ನೆಲ್ಲ ಇದು ಮಾಡಿ ಹಾಳು ಮಾಡಿದೆ. ಇವಾಗ ಹಳದಿ ರೋಗ ಬಂದು ಈಗ ಅಡಿಕೆಗೆಲ್ಲ ಹಳದಿ ರೋಗ ಬಂದು ಅದರ ಬದಲಾಗಿ ಒಂದು ತೆಂಗನ್ನು ನಾವು ಬೆಳೆಸ್ತಿದ್ವಿ. ಹೀಗೆ ಆನೆಗಳೆಲ್ಲ ಬಂದು ಹಾನಿ ಮಾಡಿದರೆ ನಾವೇನು ಮಾಡಬೇಕು? ಇನ್ನು ನೆಕ್ಸ್ಟ್ ಯಾವುದರಲ್ಲಿ ನಾವು ಬೆಳೆಸಬೇಕು ನಾವು ಈ ಥರ ಎಲ್ಲ ಆದರೆ? ಮತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಹೋಗಿ ಬರುವಾಗೆಲ್ಲ ಮಕ್ಕಳನ್ನೆಲ್ಲ ಒಬ್ಬೊಬ್ಬರನ್ನೇ ಬಿಡೋಕ್ಕೂ ಭಯ, ಸಂಜೆ ವೇಳೆಗೆಲ್ಲ ಹಾಗೆ. ನಮ್ಮೊಂದಿಗೆ ಈ ಭಾಗದ ಪ್ರಮುಖರು ಸುಳ್ಯ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರು, ಮಡಪಡಿ ಪ್ರಾಥಮಿಕ ಸಹಕಾರಿ ಸಂಘದ ನಿರ್ದೇಶಕರು ಆಗಿರುವಂತಹ ಸೋಮಶೇಖರ ಕೇವಳ ಇವರಿದ್ದಾರೆ. ಆನೆ ಹಾವಳಿಯಿಂದ ಈ ಭಾಗದ ಕೃಷಿಕರು ನೊಂದಿರುವ ಬಗ್ಗೆ ಒಂದಷ್ಟು ಮಾತನ್ನು ಆಡ್ತಾ ಇದ್ದಾರೆ. ಆತ್ಮೀಯರೇ, ಬಹಳ ದುಃಖದ ಸಂಗತಿ ಹಾಗೂ ನೋವಿನ ಸಂಗತಿ. ಈ ಪೂಂಬಾಡಿ ಹಾಗೂ ಸಿಟ್ಟಿಮಜಲು ಪರಿಸರದಲ್ಲಿ ಆನೆ ಹಾವಳಿ ವಿಪರೀತ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೃಷಿ ಹಾನಿ ಮಾಡುವುದರೊಂದಿಗೆ ಜೀವಹಾನಿಯ ಭಯ ಕೂಡ ನಮ್ಮನ್ನು ಕಾಡ್ತಾ ಇದೆ. ನಾನು ಇದೇ ಪರಿಸರದವನು, ಸಾಕಷ್ಟು ಇದನ್ನು ನೋಡಿದ್ದೇನೆ. ಇಲ್ಲಿಯ ಜನರು ಹೆದರಿಕೊಂಡು ಬದುಕುವಂಥ ಪರಿಸ್ಥಿತಿ. ಶಾಲೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಾಗಲಿ ಅಥವಾ ಕೃಷಿ ತೋಟದಲ್ಲಿ ಕೆಲಸ ಮಾಡಲಿಕ್ಕಾಗಲಿ ಯಾವುದೇ ಒಂದು ಕೆಲಸಕ್ಕೂ ತುಂಬ ಭಯಪಟ್ಟುಕೊಂಡು ಜೀವಿಸುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಕೃಷಿ ನಮ್ಮ ಮುಖ್ಯ ಬೆಳೆ ಅಡಿಕೆ, ಅದಕ್ಕೆ ಎಲೆ ಚುಕ್ಕಿ ರೋಗ, ಹಳದಿ ರೋಗ ಇತ್ಯಾದಿಗಳು ಬಂದು ಕೃಷಿಯಲ್ಲಿ ಬಹಳಷ್ಟು ಕಷ್ಟಪಡುವಂಥ ಈ ದಿನಗಳಲ್ಲಿ ವಿವಿಧ ರೋಗಗಳಿಂದ ಬಾಧಿತರಾಗಿ ಹೆಚ್ಚಿನ ಎಲ್ಲರೂ ಕೂಡ ಸಹಕಾರಿ ಸಂಘದಿಂದ ಇರ್ಬೋದು ಅಥವಾ ಬ್ಯಾಂಕ್ನಿಂದ ಇರ್ಬೋದು ಸಾಲ ಮಾಡಿ ಕೃಷಿ ಮಾಡ್ತಾ ಇರುವಂಥದ್ದು. ನಮಗೆ ಈ ಉತ್ಪತ್ತಿ ಬರದಿದ್ದರೆ ಆ ಸಾಲವನ್ನು ಮರುಪಾವತಿಸುವ ಬಗ್ಗೆ ಯಾವುದೇ ದಾರಿ ಇಲ್ಲದ ಅಂಥ ಪರಿಸ್ಥಿತಿ. ಈ ಎಲ್ಲವನ್ನು ಆಡಳಿತದವರು ಅಥವಾ ಇಲಾಖೆಯವರು ಹಾಗೂ ಆಡಳಿತದವರು ಅತ್ಯಂತ ಗಂಭೀರವಾಗಿ ಅದನ್ನು ಯೋಚಿಸಿ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿಯುವತ್ತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಈ ಪರಿಸರದ ಜನರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಹಾಗೆ ಮುಂದೆ ಅದೇ ಮುಖ್ಯವಾಗಿ ಶಾಶ್ವತ ಪರಿಹಾರದತ್ತ ಯೋಚನೆ ಮಾಡಬೇಕಾಗಿದೆ. ಜನರ ಜೀವಭಯವನ್ನು ಹೋಗಲಾಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ನಡೆಸಬೇಕಾಗಿ ಸರ್ವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಗ್ಯಾರಂಟಿ ಸಮಿತಿಯ ಸಭೆ ಪ್ರತಿ ತಿಂಗಳಲ್ಲಿ ದಿನಕ್ಕೆ ಒಂದು ಸಭೆ ಸೇರ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿ ನಮ್ಮ ಸಮಿತಿಯ ಮುಖಾಂತರ ಕೂಡ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ನಾವಂತೂ ತುಂಬ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಭರವಸೆಯನ್ನು ಹೇಳ್ತಾ ಇದ್ದೇನೆ. ನಮ್ಮೊಂದಿಗೆ ರಾಜಕೀಯ ಪ್ರಮುಖರು, ಅದೇ ರೀತಿ ಮಡಪಡಿ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂತಹ ವಿನಯ್ ಕುಮಾರ್ ಮುಳುಗಾಡು ಇವರಿದ್ದಾರೆ. ಅವರು ಕೂಡ ಈ ಒಂದು ಆನೆ ಸಮಸ್ಯೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಸುಳ್ಯ ತಾಲೂಕು ನಮ್ಮ ಮಡಪಾಡಿ ಗ್ರಾಮ, ಬಹುಶಃ ಈ ಪೂಂಬಾಡಿ ಸಿಟ್ಟಿಮಜಲಿನ ಭಾಗ ಕಿರಾಲಮಲೆ ಪ್ರದೇಶದ ಈ ಭಾಗದಲ್ಲಿ ಬಹುಶಃ ಸಂಪಾಜಿ ಬಿಟ್ಟು ದೇವಚಳ್ಳ ಮತ್ತು ಮಡಪಾಡಿಯ ಬಿಟ್ಟು ಮಧ್ಯದಲ್ಲಿ ಬರುವಂಥ ಈ ಭಾಗ ಸುಮಾರು ಸೇವಾಜೆಯಿಂದ ಇಲ್ಲಿ ಪೂಂಬಾಡಿವರೆಗೆ ಸುಮಾರು 3 ಕಿಲೋಮೀಟ್ರು ಇದೆ ಅಂತ ಅವರ ಇಲಾಖೆಯ ಒಂದು ಮಾಹಿತಿ. ಇದರ ಪ್ರಕಾರ ಬಹಳ ಅಂದರೆ ಸುಮಾರು 100ಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಅವರ ಪಿತ್ರಾರ್ಜಿತವಾಗಿ ಬಂದಂಥ ಹಿರಿಯರು ಮಾಡಿದಂಥ ಆಸ್ತಿಗಳಲ್ಲಿ ಅವರೇ ಕೃಷಿಯನ್ನು ಮಾಡಿ ಇಡೀ ಕೃಷಿಯನ್ನು ಅವಲಂಬಿಸಿಕೊಂಡು ಬದುಕಿದಂಥ ಕುಟುಂಬಗಳು ಈ ಭಾಗದಲ್ಲಿರುವಂಥದ್ದು. ಬಹುಶಃ ಈ ಅರಣ್ಯ ಪ್ರದೇಶ ನಮ್ಮ ಸುಮಾರು ಮಡಪಾಡಿ ಗ್ರಾಮ ಸುಮಾರು 11,000 ಎಕರೆ ಪ್ರದೇಶವನ್ನು ಹೊಂದಿರುವಂಥ ಪ್ರದೇಶ. ಸುಮಾರು 80%ಕ್ಕಿಂತಲೂ ಹೆಚ್ಚು ಪರ್ಸೆಂಟ್ ಕಾಡನ್ನು ಹೊಂದಿದೆ. ಅಂದರೆ ಕಾಡನ್ನು ಹೊಂದಿದೆ ಅಂತಂದರೆ ಕಾಡನ್ನು ಉಳಿಸಿಕೊಂಡಿದ್ದಾರೆ. ನಮ್ಮ ಇಲ್ಲಿನ ಜನ ಯಾರು ಕೂಡ ಕಾಡನ್ನು ನಾಶ ಮಾಡಲಿಕ್ಕೆ ಹೋಗಲಿಲ್ಲ. ಕಾಡು ಮತ್ತು ಕಾಡು ಪ್ರಾಣಿಗಳು ಮತ್ತು ಮನುಷ್ಯ ಸಹಜೀವನ ಮತ್ತು ಪ್ರೀತಿ ವಿಶ್ವಾಸದಿಂದ ಅಂದರೆ ಆ ಬಾಳುವೆಯಿಂದ ಬದುಕಿಕೊಂಡು ಬಂದಂಥ ಜನ ಅದೇ ಮುಳುವಾಯಿತು ಅನ್ನುವಂಥ ಭಾವನೆ ನಮಗೆ ವ್ಯಕ್ತ ಆಗ್ತಾ ಉಂಟು. ಅಂದರೆ ಹಿಂದೆಲ್ಲ ಇವರು ಹೇಳಿದಾಗ ಇಲ್ಲಿ ಅನುಭವಿಸಿದಂಥ ಕಷ್ಟಗಳನ್ನೆಲ್ಲ ಹೇಳಿದ್ದಾರೆ. ಬಹುಶಃ ಆನೆಗಳು ಬರ್ತಾ ಇತ್ತು, ಒಂದೆರಡು ಏನೋ ಬೇಕು ಅಂತ ಆದರೆ ತಿಂದು ಸಣ್ಣಕ್ಕೆ ಹೋಗ್ತಾ ಇತ್ತು. ಈಗ ಹಾಗಿಲ್ಲ, ತಿಂದದಕ್ಕಿಂತ ಹೆಚ್ಚು ಹಾಳು ಮಾಡಿದ್ದು ಜಾಸ್ತಿ. ಅಲ್ಲಿ ನಮ್ಮ ಮೊನ್ನೆ ಪ್ರದೇಶಕ್ಕೆ ಹೋಗಿದ್ದೇವೆ. ಸುಮಾರು ಶಿವಪ್ಪಗೌಡರು ಆಗಿರ್ಬೋದು, ನಮ್ಮ ಇವರ ಪ್ರಶಾಂತ್ ಪುಂಬಾಡಿ ಅವರ ತೋಟ, ಗಣಪೇಗೌಡ ಅವರ ತೋಟ, ಅಲ್ಲೆಲ್ಲ ನಾವು ಹೋಗಿದ್ದೇವೆ. ಹೋದಾಗ ತಿಂದದಕ್ಕಿಂತ ಹೆಚ್ಚು ಮರಿಗಳು ಆಟ ಆಡಿ ಅದನ್ನು ಕಂಪ್ಲೀಟಾಗಿ ಹಾಳು ಮಾಡಿ ಚಿಂದಿ ಮಾಡಿ ಬಾಳೆಯನ್ನು ಜಾಸ್ತಿ ತಿಂದಿದೆ. ಹಾಗಾಗಿ ಬಹುಶಃ ಆನೆಗಳು ತಿನ್ನೋದಕ್ಕಿಂತ ಜಾಸ್ತಿ ಬಂದು ಇಲ್ಲಿ ಅವರು ಒಂಥರ ಅವರಿಗೆ ಅವರ ಆಟವನ್ನು ಆಡುವ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇಲಾಖೆಗಳು ಬಹುಶಃ ಈಗ ಮನುಷ್ಯ ಸಂಘರ್ಷ, ಆನೆ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷದ ಈ ಜೀವನದಲ್ಲಿ ಕೇವಲ ಆನೆಗಳು ಮಾತ್ರ ಅಲ್ಲ, ಮಂಗಗಳು, ಬೇರೆ ಬೇರೆ ಪ್ರಾಣಿಗಳ ಹಾವಳಿಗಳಿದೆ. ಈ ಆನೆಗಳಿಂದ ಬಹಳ ಅಗ್ರೆಸಿವ್ ಮೂಡಲ್ಲಿ, ಅಂದರೆ ಆನೆಗಳು ಇಲ್ಲಿ ಬರುವ ಸಂದರ್ಭದಲ್ಲಿ ಅವರು ಮಾಮೂಲಿಯಾಗಿ ಬರ್ತಾ ಇಲ್ಲ.
ಭಾಳ ಅಗ್ರೆಸಿವ್ ಮೂಡಲ್ಲಿ ಜನರ ಮೇಲೆ ದಾಳಿ ಮಾಡಿ ಮನುಷ್ಯರ ಪ್ರಾಣಕ್ಕೆ ಹಾನಿ ಮಾಡೋ ರೀತಿಯಲ್ಲಿ ಮೊನ್ನೆ ಗಣಪೇಗೌಡ ಪುಂಬಾಡಿ ಅವರ ಸ್ಕೂಟಿಯನ್ನು ಕಂಪ್ಲೀಟ್ ಆಗಿ ನಾಶ ಮಾಡಿದ್ದು ಅಥವಾ ಬೇಲಿಗಳನ್ನು ನಾಶ ಮಾಡ್ತಾ ಇರುವಂಥದ್ದು ನೋಡಿದರೆ ಅದು ಮನುಷ್ಯನ ಮೇಲೆ ಯಾವುದೇ ಹೆದರಿಕೆಗಳಿಲ್ಲ. ಈ ಗರ್ನಾಲ್ಗಳು ಇಲ್ಲಿ ಹೊಡೆದಾಗ ಅಲ್ಲಿಗೆ ಹೋಗ್ತದೆ, ಅಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಬಂದು ಮತ್ತೆ ನಾಶ ಮಾಡ್ತಿರು ಕಾಣುವಾಗ ಇಲಾಖೆಯವರು ಬರ್ತಾರೆ, ಅದನ್ನು ಏನು ಓಡಿಸ್ಲಿಕ್ಕೆ ನೋಡ್ತಾರೆ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಬಹುಶಃ ಹಳದಿ ಬಾಧಿತವಾದ ಪ್ರದೇಶ ಇಲ್ಲಿ ಅವರು ಅದನ್ನು ಬದುಕಬೇಕು ಅನ್ನೋ ದೃಷ್ಟಿಯಲ್ಲಿ ತೆಂಗು ಆಗಿರ್ಬೋದು, ಉಪಬೆಳೆಗಳು, ಬಾಳೆ ಇತ್ಯಾದಿಗಳನ್ನು ಮಾಡುವಂಥ ನಮ್ಮ ಸಹಕಾರಿ ಸಂಘದಿಂದಲೇ ಸಾಲಗಳನ್ನು ಇತ್ಯಾದಿ ಮಾಡಿಕೊಂಡು ಸಾಲನ ಮರುಪಾವತಿ ಮಾಡೋದವರು ಹೇಗೆ ಅನ್ನುವಂಥ ಪ್ರಶ್ನೆಗಳು ರೈತರಿಂದ ಬರ್ತಾ ಇರುವಂಥದ್ದು. ಹಾಗಿರುವಾಗ ಇಲಾಖೆಗಳಲ್ಲಿ ನಾವು ವಿನಂತಿ ಮಾಡೋದಿಷ್ಟೇ, ರೈತರ ಪ್ರಾಣದ ಒಂದು ಪ್ರಶ್ನೆ ಜೊತೆಗೆ ನಾವು ಬೆಳೆಯುವಂಥ ಬೆಳೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಏನಾದ್ರು ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ನಾನು ಈಗಾಗಲೇ ಇಲಾಖೆಯನ್ನು ಸಂಪರ್ಕ ಮಾಡಿದಾಗ ಅವರು ಹೇಳಿದರು, ಈ ಸೋಲಾರ್ ಫೆನ್ಸಿಂಗ್ ಅನ್ನುವಂಥದ್ದು ಭಾಳ ಇಲ್ಲಿಗೆ ಕೊಡಬೇಕಾದ್ರೆ ಈ ಸೋಲಾರ್ ಅಂದರೆ ಸೋಲಾರ್ ಬೆಳಕು, ಸೂರ್ಯನ ಬೆಳಕು ಬೇಕು, ಅದಕ್ಕೆ ಪ್ಯಾನಲ್ಗಳು ಬೇಕು, ಅದಕ್ಕೆ ಭಾಳ ಕಷ್ಟಕರ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಾಯೋಗಿಕವಾಗಿ ಒಂದೆರಡು ಕಡೆ ಕೊಟ್ಟಿದ್ದಾರೆ ಹೊರತು ಇಲ್ಲಿ ಕೊಡಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಅವರು ನೇರವಾಗಿ ಹೇಳಿದರು. ಅಂದರೆ ಅವ್ರು ಹೇಳ್ತಾರೆ ಕೊಡಬೇಕು, ನಾವು ಕಳಿಸಬೇಕು ಅಂತ. ಆದರೆ ಇಲ್ಲಿಗೆ ನಾವು EPTಗಳನ್ನು ಕೊಟ್ಟಿದ್ದಾರೆ, ತುಂಬ ಕಡೆ ಕೊಟ್ಟಿದ್ದಾರೆ. EPTಗಳು ಏನಾಗಿದೆ ಅಂದರೆ ಅವರು ಮಾಡಿದ್ರಲ್ಲಿ ಲ್ಯಾಬ್ಸ್ಗಳಿರ್ಬೋದು, ತೊಂದರೆಗಳಿರ್ಬೋದು, ಅಥವಾ ಮಳೆ ಜೋರಾಗಿ ಮಳೆ ಬರುವ ಕಾರಣಕ್ಕಾಗಿ ಅದು ತೊಂದರೆಯಾಗಿ ಅಥವಾ ಅದು ಬರೆ ಜರಿದು ಅದು ವಾಪಸ್ ಆನೆಗಳು ಬರುವಂಥ ರೀತಿಗಳಾಗ್ತದೆ. ಹಾಗಾಗಿ ನಾವು ಒಂದು ಸೊಲ್ಯೂಷನ್ ಅಂದರೆ ಈಗಾಗಲೇ ವಿಜೇತರು ಹೇಳಿದರು, ರೈಲ್ವೆ ಬ್ಯಾರಿಕೇಡ್ ಫೆನ್ಸಿಂಗ್ ಅನ್ನುವಂಥದ್ದು ಅದು ವಿಶೇಷವಾಗಿ ಮಾಡಿದರೆ ಪರ್ಮನೆಂಟ್ ಸೊಲ್ಯೂಷನ್. ಅದನ್ನು ನಾಶ ಮಾಡಲಿಕ್ಕೆ ಆನೆಗಳಿಗೆ ಆಗ್ತಾ ಇಲ್ಲ. ಹಾಗಾಗಿ 3 ಕಿಲೋಮೀಟರ್ಗೆ ಅಲ್ಲಾದರೂ ಕೂಡ ಅಪಾಯ ಇರುವ ಜಾಗಗಳಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಬಹುಶಃ ಇಲಾಖೆಯ ನಾವು ಕಿರಿಯ ಅಧಿಕಾರಿಗಳನ್ನು ಮೀಟ್ ಆದಾಗ ಅವ್ರು ಹೇಳ್ತಾರೆ ಏನಂದರೆ ಮೇಲಿಂದ ಸ್ಯಾಂಕ್ಷನ್ ಆಗಿ ಬರುವುದಿಲ್ಲ ಅಂತ. ಇಲ್ಲಿ ಬರಲೇ ಇಲ್ಲಂತೆ. ಈ ಭಾಗಕ್ಕೆ ರೈಲ್ವೆ ಬ್ಯಾರಿಕೇಡ್ಗಳನ್ನು ಸುಳ್ಯ ಪುತ್ತೂರಿನ ಈ ಭಾಗಕ್ಕೆ ಎಲ್ಲೋ ಹೊಳೆ ದಾಟುವಲ್ಲಿ ಮಾತ್ರ ಸಣ್ಣದ ಕೊಟ್ಟಿದ್ದಾರೆ ಹೊರತು ಇಲ್ಲಿಗೆ ಇಷ್ಟವರೆಗೆ ಬರಲೇ ಇಲ್ಲ. ಹಾಗಾಗಿ ನಾವು ಜನಪ್ರತಿನಿಧಿ ಮುಖಾಂತರ ನಾನು ಶಾಸಕರಿಗೆ ಮಾತನ್ನು ಹೇಳಿದ್ದೇವೆ, ಸಂಸದರಿಗೆ ಫೋಟೋ ಸಮೇತ ಈ ಮಾಹಿತಿಗಳನ್ನು ನಾವು ತಲುಪಿಸಿದ್ದೇವೆ. ಇಲಾಖೆಗಳು ನೀವು ಪತ್ರಿಕೆ ಮುಖಾಂತರ ಹೋಗಿರ್ಬೋದು, ನಾವು ವೈಯಕ್ತಿಕ ಗ್ರಾಮದಿಂದ ನಾವು ಕಳಿಸಿದ್ದೇವೆ. ಆ ಒತ್ತಡಗಳನ್ನ ಹಾಕಿಸಿ ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ಇಲ್ಲಿ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ. ಅಂದರೆ ಆನೆಗಳು ಬರುವಾಗ ಕೇವಲ ದಾರಿಗೆ ಮಾತ್ರ ಹಾಕಿದರೆ ಈ 3 ಕಿಲೋಮೀಟರ್ದಲ್ಲಿ ಮತ್ತೆ ದಾರಿಯನ್ನು ಬೇರೆ ಹುಡ್ಕೊಳ್ತೇವೆ. ಹಾಗಾಗಿ ಈ ಜನರ ಪ್ರಾಣ, ಜನರ ಕೃಷಿ, ಜನರ ಬದುಕನ್ನು ಹಸನಗೊಳಿಸಬೇಕಾದ್ರೆ ನಾವು ಇಲಾಖೆಗಳು ನಮ್ಮೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಬರಬೇಕು. ಇಲ್ಲಾಂದರೆ ಕಾಡನ್ನು ನಾವು ಇಷ್ಟು ವರ್ಷ ಈ 11,000 ಎಕರೆ ನಮ್ಮ ಜಾಗದಲ್ಲಿ ಸುಮಾರು 10,000 ಎಕರೆ ಕಾಡನ್ನು ಇಲ್ಲಿ ಜನರೇ ಉಳಿಸಿಕೊಂಡದ್ದು. ಯಾರು ಕೂಡ ಈ ಮರವನ್ನು ಕಡಿದು ಅಥವಾ ಬೇರೆ ಏನು ಲೂಟಿಕೋರರಾಗಿ ಮಾಡಲಿಲ್ಲ, ಕೃಷಿಯನ್ನು ಮಾಡಿ ಬದುಕುತ್ತಿರುವಂಥ ಜನ, ಕಾಡನ್ನು ಹಸಿರಾಗಿ ಉಳಿಸಿಕೊಂಡಿರುವಂಥ ಜನರಿಗೆ ಈ ಸಹಕಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇಲಾಖೆಗೆ ನಾವು ಹೇಳ್ತೇವೆ. ಖಂಡಿತವಾಗಿಯೂ ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ರೈಲ್ವೆ ಬ್ಯಾರಿಕೇಡನ್ನು ಹಾಕುವ ಮುಖೇನ ಪ್ರಾಯೋಗಿಕವಾಗಿ ನೀವು ಸೋಲಾರ್ಗಳನ್ನು ಹಾಕಿದ ತೊಂದರೆ ಇಲ್ಲ. ಸೋಲಾರ್ಗಳು ಸಾಮಾನ್ಯ ನಮ್ಮ ಸೋಲಾರ್ನ ಮನೆಯಲ್ಲಿ ಹಾಕಿದಾಗ ಗೊತ್ತಾಗ್ತದೆ, ಸ್ವಲ್ಪ ಬ್ಯಾಟ್ರಿಗಳು ವಿಷಯಗಳು ಇದ್ದಾಗ ಮಾತ್ರ ನಡೀತದೆ, ಅಥವಾ ಚಾರ್ಜ್ ಆಗದಿದ್ದಾಗ ಅದು ಉಪಯೋಗ ಬರುವುದಿಲ್ಲ, ಅದು ವಾಪಸ್ ಅದು ಹಾಳಾಗ್ತದೆ. ಹಾಗಾಗಿ ನಾವು ರೈಲ್ವೆ ಬ್ಯಾರಿಕೇಡನ್ನು ಪ್ರಮುಖವಾಗಿ ಕಂಪ್ಲೀಟ್ 3 ಕಿಲೋಮೀಟರ್ಗೆ ಎಷ್ಟು ಬೇಕು ಅಷ್ಟು ಮಾಡಬೇಕು. ಸುಮಾರು ಕೋಟಿಗಟ್ಟಲೆ ಹಣ ಬೇಕಾಗ್ಬೋದು. ಆದರೆ ಎಲೋಕೇಶನ್ ಇಲ್ಲ ಅಂತ ಹೇಳಿದರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲೋಕೇಶನ್ ಕೊಡಲಿಲ್ಲ ಅನ್ನೋ ಮಾಹಿತಿಯನ್ನು ಅವರು ಹೇಳಿದ್ರು ನೇರವಾಗಿ. ಹಾಗಾಗಿ ಎಲೋಕೇಶನ್ ಕೊಡಬೇಕಾದ್ರೆ ಅರಣ್ಯ ಭವನಕ್ಕೂ ನಾವು ಪುಷ್ಕರ್ ಅವರ ಅಲ್ಲಿ ಆಫೀಸಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ನೀವು ಇಲ್ಲಿಂದ ರೈತರ ಮುಖಾಂತರ ನೀವು ಅರ್ಜಿಯನ್ನು ಕಳಿಸಿ ಅದನ್ನು ನಾವು ಪುಷಪ್ ಮಾಡಿದರೆ ಖಂಡಿತವಾಗಿ ಮಾಡಿಸಬಹುದು ಅನ್ನುವಂಥ ದೃಷ್ಟಿಕೋನದ್ದು ಹೇಳಿದ್ದು. ಹಾಗೆ ನಾವು ಶಾಸಕರು ಮತ್ತು ಸಂಸದರು ಮತ್ತು ನಮ್ಮ ಇಲ್ಲಿನ ಎಲ್ಲ ಜನರ ಒಗ್ಗೂಡುವಿಕೆಯಿಂದ ಅದನ್ನು ತರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಹಾಗೆ ಮಾಧ್ಯಮದವರ ಸಹಕಾರಗಳು ಕೊಡಬೇಕು. ಇದನ್ನು ಕೂಡ ಒಂದಷ್ಟು ಇಲಾಖೆಗಳಿಗೆ ಮುಟ್ಟಿಸುವ ರೀತಿಯಲ್ಲಿ ಪರಿಣಾಮಕಾರಿ ಈ ನ್ಯೂಸನ್ನು ಮಾಧ್ಯಮದ ರೂಪದಲ್ಲಿ ಹೊರಗೆ ಹೋದಾಗ ನಮಗೆ ತೊಂದರೆಗೆ ಒಂದು ಸಹಕಾರ ಸಿಗ್ಬೋದು ಅನ್ನುವಂಥ ದೃಷ್ಟಿಕೋನದಲ್ಲಿ ಬಹುಶಃ ಈ ಆನೆ ಸಂಘರ್ಷ, ಪ್ರಾಣಿಗಳ ಸಂಘರ್ಷ ನಿಲ್ಲುವ ರೀತಿಯಲ್ಲಿ, ಅಂದರೆ ನಾವು ಪ್ರಾಣಿಗಳನ್ನು ಪ್ರೀತಿ ಮಾಡುವಂಥವ್ರು, ಹಾಗಾಗಿ ನಾವು ಅವರನ್ನು ಕೊಲ್ಲಿಕ್ಕೆ ಹೋಗೋದಿಲ್ಲ, ನಾವು ಅವ್ರನ್ನ ಓಡಿಸ್ಲಿಕ್ಕೆ ನೋಡ್ತೇವೆ. ಹಾಗಾಗಿ ಈ ನಮ್ಮ ಅರಣ್ಯದಲ್ಲೂ ಕೂಡ ಹಾಗೆ ಅವ್ರಿಗೆ ತಿನ್ನಲಿಕ್ಕೆ ಬೇಕಾದಂಥ ಒಂದಷ್ಟು ಮರಗಳನ್ನು, ಅವರಿಗೆ ಆಹಾರವನ್ನು ಬೇಕಾದಂಥ ಮರಗಳನ್ನು ನೆಡುವ ಮುಖೇನ ಆ ಆನೆಗಳಿಗೂ ಕೂಡ ಆಹಾರ ಸಿಗಲಿ. ಮತ್ತೊಂದು ಸಂತಾನಹರಣದ ವಿಷಯಗಳು. ಈ ಆನೆಗಳು ಅವರು ಹೇಳಿದರು 18 ತಿಂಗಳಿಗೆ ಒಂದು ಸಾರಿ ಮರಿ ಹಾಕ್ತವೆ. ಈ ಅಗ್ರೆಸಿವ್ ಮೂಡಲಿರುವಂಥ ಗಂಡು ಆನೆಗಳಿದ್ದಾಗ ಸಹಜವಾಗಿ ಅವರ ಸಂತಾನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 3 ಇದ್ದ ಆನೆಗಳು ಅದು 9 ಆಗಿದೆ. ಕೂಡಲೇ ಒಂದು 2-3 ವರ್ಷಗಳಲ್ಲಿ 9 ಆನೆ ಆಗಿದೆ ಈ ಆನೆಗಳ ಹಿಂಡನ್ನು ಅಂತೇಳಿ ಇಲಾಖೆಯವರೇ ಹೇಳಿದರು. ಹಾಗಾಗಿ ಸಂತಾನಹರಣದ ಚಿಕಿತ್ಸೆಗಳು ಅಥವಾ ಏನಾದರೂ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡುವುದಾದರೆ ಅದು ಕೂಡ ನಮಗೆ ಒಳ್ಳೆಯದೇ. ಹಾಗಾಗಿ ಅದರಿಂದ ಆನೆಗಳ ಸಂತತಿ ಕಡಿಮೆ ಆಗ್ತದೆ. ಹಾಗೆ ಮನುಷ್ಯ ಕೊಲ್ಲುವ ಮಟ್ಟಕ್ಕೆ, ಕ್ರೂರ ಮಟ್ಟಕ್ಕೆ ಹೋಗೋದಕ್ಕಿಂತ ಇಲಾಖೆಗಳು ಎಚ್ಚೆತ್ತುಕೊಂಡು ಈ ಕೆಲಸಗಳನ್ನು ಮಾಡಬೇಕನ್ನುವಂಥ ಒಂದು ವಿನಂತಿಯೊಂದಿಗೆ ಜನರ ಬದುಕನ್ನು ಹಸನುಗೊಳಿಸುವಲ್ಲಿ ಮಡಪಾಡಿ ಗ್ರಾಮದ ಈ ತೊಂದರೆಗಳು ಬಹುಶಃ ಈ ಪುಂಬಡಿಗೆ ಮಾತ್ರ ಅಲ್ಲ, ನಮ್ಮ ಭಾಗ ಕಡ್ಯ, ಹಾಡಿಕಲ್ಲು ಈ ಎಲ್ಲ ಭಾಗವೂ ಕೂಡ ಆನೆಯ ತೊಂದರೆಗಳಿರುವಂಥ ಪ್ರದೇಶಗಳೇ. ಇಲ್ಲಿ ತೆಂಗು ಬಾಳೆ ಮುಗಿದ ಮೇಲೆ ಇನ್ನು ಬೈಲಿಗೆ ಹೋಗ್ಲಿಕ್ಕೆ ಸಾಕೋದು ಮುಂದೆ, ಅಂದರೆ ಅಷ್ಟು ಧೈರ್ಯವಾಗಿ ದಿನೇಶ್ ಮಡಪಾಡಿ ತೋಟ ರಸ್ತೆಯನ್ನು ದಾಟಿ ಹೋಗಿದೆ ಮೊನ್ನೆ. ಹಾಗಾಗಿ ಜನರ ಈ ಪ್ರಾಣಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಸಹಕಾರವನ್ನು ಕೊಡಬೇಕು ಇಲಾಖೆಗಳು, ಸರ್ಕಾರಗಳು, ಜನಪ್ರತಿನಿಧಿಗಳು ಈ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯೊಂದಿಗೆ ಜನರಿಗೆ ಒಂದು ಸಹಕಾರ ಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದು ಈ ಭಾಗದ ಕೃಷಿಕರ ಮಾತುಗಳು. ಆದಷ್ಟು ಬೇಗ ಕಾಡಾನೆಗಳ ದಾಳಿಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ ಅನ್ನುವಂಥದ್ದೇ ನಮ್ಮದು ಕೂಡ ಆಶಯ. ಕ್ಯಾಮರಾಮನ್ ಶ್ರೀಜಿತ್ ಸಂಪತ್ ಜೊತೆ ದಯಾನಂದ ಕೊರತೋಡಿ, ಸುದ್ದಿ ನ್ಯೂಸ್ ಸುಳ್ಯ.